ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಮನೋರಂಜನೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪ್ರತಾಪ್ ರಾಜ್ ಅವರು, ಕಾಂತಮ್ಮೋರೆ ಏನು ಹೇಳ್ತಿದ್ದೀರಾ ನೀವು, ಅಷ್ಟಕ್ಕೂ ಶ್ರಾವಣಿ ಯಾಕೆ ಈ ಮದುವೆನ ನಿಲ್ಲಿಸ್ತಾಳೆ ಅಂತ ಕೇಳ್ತಾರೆ. ಆಗ ಕಾಂತಮ್ಮ ಯಾಕೆ ಅಂತಂದರೆ, ನೀವು ನಿಮ್ಮ ಅಳಿಯ ಅಂತ ಅಂದ್ಕೊಂಡಿದ್ದೀರಾ ಗೊತ್ತಾ, ಅವನು ನಿಮ್ಮ ಅಳಿಯ ಅಲ್ಲ, ಶ್ರಾವಣಿ ಗಂಡ ಅಂತ ಹೇಳ್ತಾರೆ. ಪ್ರತಾಪ್ ರಾಜ್ ಅವ್ರಿಗೆ ಗಾಬರಿ ಆಗುತ್ತೆ. ಆಗ ಕಾಂತಮ್ಮ, ಹೌದು, ನಾನು ಹೇಳ್ತಿರೋದು ನಿಜ. ಯಾವ ಗಂಡ ತಾನೇ ತನ್ನ ಕಣ್ಣೆದುರುಗಡೆ ತನ್ನ ಹೆಂಡತಿ ಇದ್ದಾಗ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾನೆ ಹೇಳಿ. ನೀವು ಮದುವೆ ಗಂಡು ದೀಪಕ್ ಅಂತ ಅಂದ್ಕೊಂಡಿದ್ದೀರಾ ಗೊತ್ತಾ, ಅವನು ದೀಪಕ್ಕೆ ಅಲ್ಲ, ಅವನು ಶ್ರಾವಣಿಯ ಪತಿರಾಯ, ಅಂದರೆ ನಮ್ಮ ಕಾರ್ತಿಕೇಯ, ಅವನ ಹೆಸರು ಸುಬ್ಬು ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳ್ತಾರೆ. ಅಷ್ಟರಲ್ಲಿ ರೂಮಲ್ಲಿರೋ ಶ್ರಾವಣಿನ ಅಂಜಲಿ ಕರ್ಕೊಂಡು ಬಂದು ಪ್ರತಾಪ್ ರಾಜ್ ಅವ್ರ ಮುಂದೆ ನಿಲ್ಲಿಸ್ತಾರೆ. ಆಗ ಶ್ರಾವಣಿ, ಹೌದು ಸರ್, ಕಾಂತಮ್ಮ ಅವರು ಹೇಳ್ತಿರೋದು ನಿಜ. ಸುಬ್ಬು ನನಗೆ ಅಗ್ನಿಸಾಕ್ಷಿಯಾಗಿ ಮತ್ತು ಆತ್ಮಸಾಕ್ಷಿಯಾಗಿ ತಾಳಿ ಕಟ್ಟಿದ್ದಾನೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ನೋಡಿದ್ರ ಉಗ್ರ ಪ್ರತಾಪಿ, ನಾನು ಹೇಳೋದೆಲ್ಲ ಸತ್ಯ ಅಂದರೆ ನೀವು ನಂಬೋದೇ ಇಲ್ವಲ್ಲ, ಸುಮ್ಮನೆ ಯಾವಾಗಲೂ ಗನ್ನ ಇಟ್ಕೊಂಡು ಡಿಶುಮ್ ಅನ್ನಿಸ್ತೀನಿ ಅಂತ ಹೇಳ್ತಿರ್ತೀರ ಅಷ್ಟೇ ಅಂತ ಹೇಳಿ ಹಾಗೆ ಮಲ್ಕೊತಾರೆ. ಆಗ ಪ್ರತಾಪ್ ರಾಜ್ ಅವರು, ಅವನು ಎಂಥವನೇ ಆಗಿರಲಿ, ಅವನು ಏನೇ ಮಾಡಿರಲಿ, ನಮ್ಮೆಲ್ಲರೂ ಮನಸ್ಸನ್ನು ಗೆದ್ದಿದ್ದಾನೆ, ನಮ್ಮೆಲ್ಲರೂ ಪ್ರೀತಿನ ಗಳಿಸಿದ್ದಾನೆ, ಅವನು ನನ್ನ ಮಗಳ ಜೊತೆ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಸರ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ, ಅಷ್ಟಕ್ಕೂ ನಾವು ಇಲ್ಲಿಗೆ ಬಂದಿದ್ದ ಕಾರಣ ಆದರೂ ಗೊತ್ತಾ ಅಂತ ಹೇಳಿ ಶಾನ್ವಿ ಸಿಕ್ಕಿರೋದ್ರಿಂದ ಹಿಡಿದು ಇಲ್ಲಿವರೆಗೂ ನಡೆದಿರೋ ಪ್ರತಿಯೊಂದು ವಿಷಯನೂ ಹೇಳ್ತಾರೆ. ಶ್ರಾವಣಿ ಮಾತು ಕೇಳಿ ಅಂಜಲಿ ಅಳ್ತಿರ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಮಗಳೇ ನೀನು ಅಳ್ಬೇಡಮ್ಮ, ಅಷ್ಟಕ್ಕೂ ಇಷ್ಟೆಲ್ಲ ನನ್ನ ಕಣ್ಣೆದುರುಗಡೆ ನಡೀತಿದ್ರು ಕೂಡ ನನಗೆ ಇದ್ಯಾವುದನ್ನು ಕೂಡ ಕಂಡಿಡಿಯೋಕ್ಕೆ ಆಗಲಿಲ್ಲ. ಅವನ ಪ್ರೀತಿ ಮಾತುಗಳು ನಮ್ಮೆಲ್ಲರೂ ಕಣ್ಣನ್ನು ಕಟ್ಟಾಕ್ಬಿಟ್ಟಿತ್ತು. ಅವನು ನಿಜವಾಗ್ಲೂ ಒಳ್ಳೆಯ ಹುಡುಗನೇ ಇರಬೇಕು, ಇಷ್ಟೆಲ್ಲ ನಡೀತಿದೆ ಅಂತ ಗೊತ್ತಿದ್ರು ಕೂಡ ಏನು ಮಾತಾಡದೆ ಸುಮ್ಮನಿದ್ದ ಅಂತಂದರೆ ನಿನ್ನ ಕಂಡ್ರೆ ಅವನಿಗೆ ಇಷ್ಟ ಇತ್ತು ಅಂತ ಅನಿಸುತ್ತೆ ಮಗಳೇ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಏನು ಮಾತಾಡ್ತಿದ್ದೀರಾ ನೀವು, ಸುಬ್ಬು ಮನಸ್ಸಲ್ಲಿರೋದು ನಾನು ಮಾತ್ರ, ನೀವು ನೇರವಾಗಿ ಅವನ ಎದೆಗೂಡಿಗೆ ಗನ್ನಿಟ್ಟರು ಕೂಡ ಅವನು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳು ಕುತ್ತಿಗೆಗೆ ತಾಳಿ ಕಟ್ಟೋದಿಲ್ಲ. ಅದು ಅಲ್ಲದೆ ಸುಬ್ಬು ಈ ಶ್ರಾವಣಿನ ಬಿಟ್ಟು ಬೇರೆ ಹುಡುಗಿನ ಕಣ್ಣೆತ್ತು ನೋಡೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಮಗಳು ಕುತ್ತಿಗೆಗೆ ತಾಳಿ ಕಟ್ಟೋದು ಕನಸಿನ ಮಾತು. ಇದು ನನ್ನ ಪ್ರೀತಿ ಮೇಲೆ ನನಗಿರೋ ನಂಬಿಕೆ. ಬೇಕಾದರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನೀವೇ ಒಂದು ಸರಿ ಪ್ರಯತ್ನ ಪಟ್ಟು ನೋಡಿ ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಹಾಗಾದರೆ ನಾಳೆ ನೋಡೇ ಬಿಡ್ತೀನಿ ನಿಮ್ಮ ಪ್ರೀತಿನ ಅಥವಾ ನನ್ನ ಗನ್ನ ಅಂತ. ಒಂದು ವೇಳೆ ನೀನು ಹೇಳಿದಾಗೆ ನಿನ್ನ ಗಂಡ ಏನಾದ್ರೂ ನನ್ನ ಮಗಳನ್ನ ಇಷ್ಟಪಡದೆ, ನನ್ನ ಆಸ್ತಿ ಮೇಲೆ ವ್ಯಾಮೋಹ ಪಡೆದೆ, ಅವನು ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಲ್ಲ ಅಂತಂದರೆ ನಾನೇ ನಿಮ್ಮಿಬ್ರು ಒಂದು ಮಾಡ್ತೀನಿ, ಇಲ್ಲ ಅಂತಂದರೆ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಶ್ರಾವಣಿ, ನನ್ನ ಸುಬ್ಬು ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಡೆದಿರೋ ವಿಷಯನ ಪ್ರತಾಪ್ ರಾಜ್ ಅವರು ಮನೆಯವ್ರ ಮುಂದೆ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಶಾಂತಮ್ಮ, ಯಜಮಾನ್ರೆ ಹಾಗಾದರೆ ಇವರು ನಮ್ಮ ಅಳಿಯಂದ್ರಲ್ವಾ, ಇವರು ಶ್ರಾವಣಿ ಗಂಡನ, ಅಂದರೆ ಇವರು ಈ ಮನೆಗೆ ಒಳ್ಳೇದು ಮಾಡೋದಕ್ಕೆ ಅಂತ ಬಂದಿರೋದಾ, ಹಾಗಾದರೆ ನಾನು ಭ್ರಮೆಯಲ್ಲಿರಲಿಲ್ಲ, ನಾನು ನೋಡಿರೋದೆಲ್ಲ ಸತ್ಯ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ಪ್ರತಾಪ್ ಅವರು, ಹೌದು ಶಾಂತಮ್ಮ, ಗಂಡ ಹೆಂಡತಿ ಇಬ್ಬರು ಕೂಡ ಯಾವುದೇ ಸ್ವಾರ್ಥ ಇಲ್ಲದೆ ಈ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದಾರೆ. ಶ್ರಾವಣಿ ಕಾಂತಮ್ಮನ ಮಗಳಲ್ಲ. ಹಾಗೆ ನೋಡೋಕೆ ಹೋದರೆ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಇವರು ಒಂದೇ ಒಂದು ಸುಳ್ಳು ಹೇಳಿದ್ರು, ಕೊನೆಗೂ ಆ ಸುಳ್ಳಿನ ಸುಳಿಲಿ ಇವರೇ ಸಿಗಾಕೊಂಡ್ರು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಂಜಲಿ ಶ್ರಾವಣಿನ ಕರ್ಕೊಂಡು ಬರ್ತಾರೆ. ಸುಬ್ಬು ಖುಷಿಯಿಂದ ಹೋಗಿ ಶ್ರಾವಣಿನ ತಪ್ಕೊತಾರೆ. ಆಗ ಪ್ರತಾಪ್ ರಾಜ್ ಅವ್ರು ಬಂದು, ಶ್ರಾವಣಿ ಕೊನೆಗೂ ನಿನ್ನ ಪ್ರೀತಿನೇ ಗೆದ್ಬಿಡ್ತಮ್ಮ, ಇಂಥ ಗಂಡನ್ನು ಪಡೆಯೋದಕ್ಕೆ ನಿಜವಾಗ್ಲೂ ನೀನು ಅದೃಷ್ಟ ಮಾಡಿದ್ದೆ. ಇಷ್ಟು ದಿನ ನಾವು ನಿನ್ನ ಗಂಡನ ಈ ಮನೆ ಅಳಿಯ ಅಂತ ಅಂದ್ಕೊಂಡಿದ್ವಿ, ಆದರೆ ಈ ಮನೆಗೆ ಆ ಅದೃಷ್ಟ ಇಲ್ಲಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಯಾಕೆ ಆ ರೀತಿ ಹೇಳ್ತೀರಾ, ಸುಬ್ಬು ಈ ಮನೆ ಅಳಿಯ ಅಲ್ಲ ಅನ್ನೋ ಸತ್ಯ ನಿಮಗೆ ಇವಾಗ ಗೊತ್ತಾಗಿರ್ಬೋದು, ಆದರೆ ನಿಮ್ಮೆಲ್ಲರೂ ಪ್ರೀತಿ ಮತ್ತು ಮನಸ್ಸನ್ನು ಗೆದ್ದಿರೋ ಸುಬ್ಬು ಯಾವತ್ತಿದ್ರೂ ಕೂಡ ಈ ಮನೆ ಮಗನೇ ಅಂತ ಹೇಳ್ತಾರೆ. ಆಗ ಸುಬ್ಬು, ಹೌದು ಸರ್, ಕಾರಣ ಏನೇ ಇರ್ಬೋದು, ನಾನು ಈ ಮನೆ ಅನ್ನ ತಿಂದಿದ್ದೀನಿ, ಈ ಮನೆ ಉಪ್ಪಿನ ಋಣ ನನ್ನ ಮೇಲಿರುತ್ತೆ, ನಾನು ಕೂಡ ಈ ಮನೆ ಮಗನ ಥರ ಅಂತಲೇ ಅನ್ಕೊತೀನಿ ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ಅಂದ್ಕೊಳ್ಳೋದು ಏನು ಬಂತು, ನಿಜವಾಗ್ಲೂ ನೀನು ಈ ಮನೆ ಮಗನೇ, ನಿನ್ನ ಒಳ್ಳೆ ಮನಸ್ಸು ನಮ್ಮೆಲ್ರಿಗೂ ಅರ್ಥ ಆಯಿತೋ ಹೊರತು ಅದ್ರ ಹಿಂದೆ ಇರೋ ಉದ್ದೇಶ ಕೊನೆಗೂ ನಮಗೆ
ಅರ್ಥ ಆಗಲಿಲ್ಲ ಸುಬ್ಬು ಅಂತ ಹೇಳ್ತಾರೆ. ಆಗ ಸುಬ್ಬು ಅಂಜಲಿ ಅವರೇ ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತಾರೆ. ಆಗ ಅಂಜಲಿ, ಹಾಗೆ ನೋಡೋಕೆ ಹೋದರೆ ನಾನೇ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನೀವಿಬ್ಬರು ನನ್ನನ್ನು ನನ್ನ ಮಗಳ ಜೊತೆ ಸೇರಿಸೋದಕ್ಕೆ ಅಂತ ಇಲ್ಲಿವರೆಗೂ ಬಂದಿದ್ರಿ. ಆದರೆ ನನ್ನಿಂದಾಗಿ ನೀವು ನಿಮ್ಮ ಹೆಂಡತಿನ ಕಳ್ಕೊಂಡು ಬೈದಲ್ಲಿ ಒದ್ದಾಡಿಬಿಟ್ರಿ. ಆ್ಯಕ್ಚುಲಿ ನಿಮ್ಮ ಒಳ್ಳೆಯ ಗುಣಗಳು ನಮ್ಮ ಅಪ್ಪನಿಗೆ ಹೇಗೆ ಇಷ್ಟ ಆಯಿತು ಅದೇ ರೀತಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಅದನ್ನು ನಾನು ಹೇಳ್ಕೊಂಡೆ ಅಷ್ಟೇ. ಇಷ್ಟನ್ನು ಮೀರಿ ನನ್ನ ಹಣೆಯಲ್ಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಅಂಜಲಿ ಅವರೇ ಹಣೆ ಬರ ಅಂತ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಮನುಷ್ಯನಿಗೆ ಶತ್ರು ಆದಾಗ ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್, ಸುಬ್ಬು ಏನು ಹೇಳ್ತಿದ್ಯಪ್ಪ, ನಮಗೆ ಶತ್ರು ಅನ್ನೋರು ಯಾರಿದ್ದಾರೆ ಇಲ್ಲಿ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ಸರ್ ನಿಮ್ಮ ಮಗಳ ಜೀವನನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದವರು ನಿಮ್ಮ ಶತ್ರುನೇ ಅಲ್ವಾ ಸರ್ ಅಂತ ಹೇಳ್ತಾರೆ. ಆಗ ಮುತ್ತು ಬಂದು, ತಲೈವರೇ ಅಂಜಲಿ ಅಮ್ಮವ್ರ ಜೀವನನ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟವರು ಈ ಮನೆಗಷ್ಟೇ ಅಲ್ಲ, ನಮ್ಮೆಲ್ರಿಗೂ ಶತ್ರು ಇದ್ದಾಗೆ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಇರಲೇಬಾರ್ದು, ಅವ್ರನ್ನ ಕೊಂದಾಕಬೇಕು ಅಂತ ಹೇಳ್ತಾರೆ. ಆಗ ಧನರಾಜ್ ಅವರು, ಅಣ್ಣ ಆಗಿದ್ದೆಲ್ಲ ಆಗೋಯ್ತು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಹೇಗಿದ್ದರೂ ಇವರಿಬ್ಬರು ಬಂದಿದ್ದ ಕೆಲಸ ಆಯ್ತಲ್ವಾ, ಇವ್ರನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ. ಆಗ ಸುಬ್ಬು, ಅದೇ ಕಳ್ಸೋಕ್ಕಾಗುತ್ತೆ, ಈ ಮನೆ ಅನ್ನ ತಿಂದು ಈ ಮನೆಗೆ ದ್ರೋಹ ಬಗ್ದಿರೋರ್ನೇ ತಾನೇ ಈ ಮನೆಯಿಂದ ಕಳಿಸ್ಬೇಕಾಗಿರೋದು ಅಂತ ಹೇಳ್ತಾರೆ. ಆಗ ಪ್ರತಾಪ್ ರಾಜ್ ಅವರು, ನೀವೆಲ್ಲರೂ ಏನು ಮಾತಾಡ್ತಿದ್ದೀರಾ, ನನಗಂತೂ ಏನು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ನೋಡಿ ಸರ್, ಸಂಬಂಧಗಳಿಗೆ ಸ್ವಲ್ಪನೂ ಬೆಲೆ ಕೊಡದೆ ನಿಮ್ಮ ಮಗಳು ಜೀವನ ತೆಗಿಯೋಕ್ಕೆ ಅಂತ ಹೋದವರು ಇವಾಗ ನಮ್ಮ ಜೊತೆನೇ ನಿಮ್ಮ ಕಣ್ಮುಂದೆನೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಮೇಡಮ್ ಅವ್ರು ಯಾರು ಅಂತ ಎಲ್ರಿಗೂ ಗೊತ್ತಾಗಲೇಬೇಕಲ್ವಾ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೌದು ಸುಬ್ಬು, ಗೊತ್ತಾಗಲೇಬೇಕು ಅಂತ ಹೇಳಿ ರಾಜೇಶ್ವರಿ ಕೈ ಹಿಡ್ಕೊಂಡು ಬಂದು ಪ್ರತಾಪ್ ರಾಜ್ ಅವ್ರ ಮುಂದೆ ನಿಲ್ಲಿಸ್ತಾರೆ. ಎಲ್ಲರೂ ಕೂಡ ಗಾಬರಿಯಿಂದ ಅವ್ರನ್ನೇ ನೋಡ್ತಿರ್ತಾರೆ. ಆಗ ರಾಜಿ, ಏಯ್ ನಮ್ಮನೆಗೆ ಬಂದು ಎಲ್ಲರ ಮುಂದೆ ನನ್ನ ಕೈ ಹಿಡಿದು ಎಳಿತಾ ಇದೆಯಾ, ಎಷ್ಟೇ ಧೈರ್ಯ ನಿನಗೆ ಅಂತ ಕೇಳ್ತಾರೆ. ಆಗ ಶ್ರಾವಣಿ, ನಿಮ್ಮನೆ ಜನರಿಗೆ ನೀನೇ ವಿಷ ಹಾಕ್ತಾ ಇದೆಯಲ್ಲ, ನಿನ್ನಂಥವ್ರನ್ನ ಏನು ಮಾಡಬೇಕು, ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ. ಆಗ ಧನರಾಜ್, ನೋಡಿ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತು ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು, ಏನ್ರಿ ಮಾಡ್ತೀರಾ, ಏನೂ ಮಾಡೋಕ್ಕಾಗಲ್ಲ, ಇಷ್ಟು ದಿನ ನೀವು ಮಾಡಿದ ಅನ್ಯಾಯನೆಲ್ಲ ಸಹಿಸ್ಕೊಂಡು ಅವ್ರ ಜೀವನನ ನರಕ ಮಾಡ್ಕೊಂಡಿದ್ರಲ್ಲ, ಅವ್ರ ಮುಂದೆನೇ ಇವತ್ತು ನಿಮ್ಮ ನಾಟಕ ಬಯಲಾಗುತ್ತೆ, ಇನ್ನು ಎಷ್ಟು ದಿನ ಅಂತ ಈ ರೀತಿ ನಾಟಕ ಮಾಡ್ಕೊಂಡು ಬದುಕ್ತೀರಾ ನೀವು ಅಂತ ಕೇಳ್ತಾರೆ. ಆಗ ಪ್ರತಾಪ್ ಅವರು, ಇಲ್ಲಿ ಏನು ನಡೀತಾ ಇದೆ ನನಗಂತೂ ಏನು ಅರ್ಥನೇ ಆಗ್ತಿಲ್ಲ ಅಂತ ಕೇಳ್ತಾರೆ. ಮತ್ತು ಸುಬ್ಬು, ಒಬ್ಬ ಹುಡುಗನಿಗೆ ದುಡ್ಡು ಕೊಟ್ಟು ನಿಮ್ಮ ಮಗಳ ಹಿಂದೆ ಬೀಳೋ ಹಾಗೆ ಮಾಡಿ ಅವ್ರ ಜೀವನನ ಹಾಳು ಮಾಡಿದ್ದೆ ಇವರು, ಅವನು ನಿಮ್ಮ ಮಗಳ ಹಿಂದೆ ಬಿದ್ದ, ಪ್ರೀತಿ ಪ್ರೇಮ ಅಂತ ನಾಟಕ ಮಾಡಿ ನಿಮ್ಮ ಮಗಳ ಜೀವನನ ಹಾಳು ಮಾಡ್ದ, ನಿಮ್ಮ ಮಗಳನ್ನ ನಿಮ್ಮಿಂದ ದೂರ ಮಾಡ್ದ, ಅವನೇ ದೀಪಕ್ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲ, ಅಂಜಲಿ ಅವ್ರನ್ನ ಆಕ್ಸಿಡೆಂಟಲ್ಲಿ ಸಾಯಿಸ್ಬೇಕು ಅಂತ ಕೂಡ ಪ್ಲಾನ್ ಮಾಡಿದ್ರು ಅಂತ ಶ್ರಾವಣಿ ಹೇಳ್ತಾರೆ. ಆಗ ಮುತ್ತು, ಹೌದು ತಲೈವರೇ, ದೇವ್ರ ದಯೆಯಿಂದ ಅಂಜಲಿ ಅಮ್ಮ ಹೇಗೋ ಬಚಾವಾದರು, ಮತ್ತು ಮಗು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸುಬ್ಬು ಅವ್ರ ಕೈಗೆ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆಗ ಸುಬ್ಬು, ಆ ಮಗುನ ಈ ಮನೆಗೆ ಬಿಟ್ಟೋಗ್ಬೇಕು ಅಂತಲೇ ನಾವು ಇಲ್ಲಿಗೆ ಬಂದಿತ್ತು, ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ಆ ಮಗು ಅಪಾಯದಲ್ಲಿ ಇದೆ ಅಂತ, ನಿಮ್ಮನ್ನೆಲ್ಲ ಅಪಾಯದಿಂದ ಪಾರು ಮಾಡಬೇಕು, ಈ ವಿಷ ಜಂತುಗಳನ್ನ ಹಿಡ್ದಾಕ್ಬೇಕು ಅಂತಲೇ ನಾವು ಇಷ್ಟು ದಿನ ಇಲ್ಲಿ ಇದ್ದಿದ್ದು ಅಂತ ಹೇಳ್ತಾರೆ. ಆಗ ಧನರಾಜ್, ಅಣ್ಣ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರ ಮಾತನ್ನ ನಂಬೇಡ ಅಂತ ಹೇಳ್ತಾರೆ. ಆಗ ರಾಜಿ, ಹೌದು ಬಾವ, ಇವರೇನು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ, ನಾನು ಯಾಕೆ ಈ ರೀತಿ ಮಾಡ್ತೀನಿ ಹೇಳಿ ಅಂತ ಹೇಳ್ತಾರೆ. ಆಗ ಶಾಂತಮ್ಮ, ಅಯ್ಯೋ ಪಾಪಿಗಳ, ದೇವ್ರಂಥ ಯಜಮಾನ್ರು ಮನೇನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದೀರಲ್ಲ, ನೀವು ಉದ್ಧಾರ ಆಗಲ್ಲ, ಸರ್ವನಾಶ ಆಗ್ತೀರಾ ಅಂತ ಶಾಪ ಹಾಕ್ತಾರೆ. ಆಗ ರಾಜಿಗೆ ಕೋಪ ಬರುತ್ತೆ, ಈ ಸಾಕು ಬಾಯಿ ಮುಚ್ಚೆ ಬಾವಾ, ಇವರೆಲ್ಲ ಪ್ಲಾನ್ ಮಾಡಿಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಾನು ಅಂಥವಳಲ್ಲ, ನಾನು ಅಂಜಲಿಗೆ ಕೆಟ್ಟದ್ದು ಬಯಸ್ತೀನಿ ಹೇಳಿ ಅಂತ ಹೇಳ್ತಾರೆ. ಆಗ ಅಂಜಲಿ, ಹೌದಾ ರಾಜೇಶ್ವರಿ ಅಂತ ಹೇಳ್ತಾರೆ. ಅಂಜಲಿ, ನೀನು ನನ್ನ ಹೆಸರಿಡ್ದು ಕರಿತಾ ಇದೆಯಾ ಅಂತ ರಾಜಿ ಕೇಳ್ತಾರೆ. ಆಗ ಅಂಜಲಿ, ಹೌದು ನಾನೇ ಕರಿತಾ ಇರೋದು, ನಿನ್ನಂಥವಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದೀವಲ್ಲ, ಈಗಲೇ ಮನೆಯಿಂದ ಆಚೆ ದಬ್ಬಬೇಕು ನಿನ್ನ ಅಂತ ಹೇಳ್ತಾರೆ. ಅಂಜಲಿ, ಏನು ಹೇಳ್ತಿದ್ಯಾ ಅಂತ ರಾಜಿ ಕೇಳ್ತಾರೆ. ಆಗ ಅಂಜಲಿ, ಸಾನ್ವಿ ಫೋನ್ ಕೊಡಿಲಿ ಅಂತ ಹೇಳಿ ಆ ಫೋನಲ್ಲಿ ವಿಜಯ ಮತ್ತು ರಾಜಿ ಮಾತಾಡಿರೋದನ್ನ ಪ್ಲೇ ಮಾಡ್ತಾರೆ. ಎಲ್ರಿಗೂ ಬೇಜಾರಾಗುತ್ತೆ. ಬಾವಾ, ಇವ್ರನ್ನ ನಂಬೇಡಿ, ಇದು ನನ್ನ ವಾಯ್ಸೇ ಅಲ್ಲ, ಯಾರೋ AI ಯೂಸ್ ಮಾಡಿಕೊಂಡು ನನ್ನ ವಾಯ್ಸ್ನ ಈ ರೀತಿ ಮಾಡಿದ್ದಾರೆ, ನಾನು ಯಾಕೆ ಈ ಮನೆಯವ್ರಿಗೆ ಕೆಟ್ಟದ್ದು ಬಯಸ್ತೀನಿ ಹೇಳಿ, ಇವರಿಬ್ಬರು ಅಂಜಲಿ ತಲೆ ಕೆಡಿಸಿದ್ದಾರೆ, ಏನೋ ಪ್ಲಾನ್ ಮಾಡಿಕೊಂಡು ಹೀಗೆಲ್ಲ ಮಾತಾಡ್ತಾ ಇರೋದು, ನನ್ನ ನಂಬಿ ಬಾವ ಅಂತ ಹೇಳ್ತಾರೆ. ಆಗ ಅಂಜಲಿ, ನೋಡು ಇನ್ಮುಂದೆ ನಿನ್ನ ನಾಟಕ ಈ ಸುಳ್ಳು ಎಲ್ಲ ನಡೆಯೋದಿಲ್ಲ, ಅದನ್ನು ಯಾರು ನಂಬೋದಿಲ್ಲ,
ನನ್ನ ಮಗಳು ನೀವಿಬ್ಬರು ಮಾತಾಡೋದನ್ನ ರೆಕಾರ್ಡ್ ಮಾಡಿದ್ದಾಳೆ. ನಿಮ್ಮ ಬಗ್ಗೆ ಅಪ್ಪನಿಗೆ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಸರಿಯಾದ ಸಮಯ ಬರಲಿ ಅಂತ ಕಾಯ್ತಾ ಇದ್ದೆ. ಸಾಕ್ಷಿ ಸಮೇತ ನಿಮ್ಮಿಬ್ಬರನ್ನ ಹಿಡಿದಾಕ್ಬೇಕು ಅಂತ ಕಾಯ್ತಾ ಇದ್ದೆ. ಈಗ ಆ ಸಮಯ ಬಂತು, ಇನ್ನು ಎಷ್ಟು ಅಂತ ನಾಟಕ ಮಾಡ್ತೀಯಾ ಅಂತ ಹೇಳ್ತಾರೆ. ಆಗ ರಾಜಿ, ನಂಬೇಡಿ ಬಾವ, ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬು, ಆಯಿತು ಬಿಡಿ, ನೀವು ಇದ್ಯಾವುದನ್ನು ನಂಬಬೇಡಿ, ನೀವು ನಂಬಬೇಕಾಗಿರೋ ವಿಷಯನೇ ಬೇರೆ ಇದೆ ಅಂತ ಹೇಳಿ ಮುತ್ತು ಅಂತ ಹೇಳ್ತಾರೆ. ಆಗ ಮುತ್ತು ಹೋಗಿ ದೀಪಕ್ನ ಕರ್ಕೊಂಡು ಬರ್ತಾರೆ. ಆಗ ಅಂಜಲಿ ದೀಪಕ್ ಅಂತ ಕರೀತಾರೆ. ಮತ್ತು ಸಾನ್ವಿ ಅಪ್ಪ ಅಂತ ಹೇಳಿ ದೀಪಕ್ನ ತಪ್ಕೋತಾಳೆ. ಆಗ ದೀಪಕ್ ಸಾನ್ವಿನ ಎತ್ಕೋತಾರೆ. ನೋಡಿ ಸರ್, ನಾವು ಆಗ್ಲಿಂದ ಮಾತಾಡ್ತಿದ್ವಲ್ಲ, ನಿಮ್ಮ ಮಗಳಿಗೆ ತಾಳಿ ಕಟ್ಟಿದ್ದು ಹುಡುಗ ಈ ಮನೆ ಅಳಿಯ ಅಂತ, ಅದು ಬೇರೆ ಯಾರೂ ಅಲ್ಲ, ಇವರೇ ದೀಪಕ್ ಅಂತ ಸುಬ್ಬು ಹೇಳ್ತಾರೆ. ಆಗ ದೀಪಕ್, ಅಂಜಲಿಯವರೇ, ನಾನು ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಮಾಡಿರೋ ತಪ್ಪು ನನ್ನನ್ನು ಪ್ರತಿನಿತ್ಯ ಸಾಯಿಸ್ತಾ ಇದ್ದಾವೆ. ನಾನು ನಿಮಗೆ ತುಂಬಾ ನೋವು ಕೊಟ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ಪ್ರತಾಪ್ ಅವರು, ಏನೋ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು ಸರ್, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನಾನೊಬ್ಬ ಅನಾಥ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ಹುಟ್ಟಿದಾಗಿಂದ ಬಡತನದಲ್ಲೇ ನಾನು ಬೆಳೆದಿದ್ದು. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇದ್ದೆ. ಅವತ್ತೊಂದು ದಿನ ರಾಜೇಶ್ವರಿಯವರು ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಮಗಳ ಡೀಟೇಲ್ಸ್ನ ಕೊಟ್ಟರು. ಇವಳು ಹಿಂದೆ ಬೀಳಬೇಕು, ಇವಳು ಜೀವನ ಹಾಳು ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಹೀಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆಗ ರಾಜಿಗೆ ಗಾಬರಿ ಆಗುತ್ತೆ. ಯಾರೋ ನೀನು ಯಾರು ಅಂತಲೇ ಗೊತ್ತಿಲ್ಲ, ಇಲ್ಲಿಗೆ ಬಂದು ಅಂತ ಏನೋ ಹೇಳಕ್ಕೆ ಹೋಗ್ತಾರೆ. ರಾಜೇಶ್ವರಿ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇನ್ನೊಂದು ಮಾತಾಡಿದ್ರು ನಾನು ರಾಕ್ಷಸ ಆಗಬೇಕಾಗತ್ತೆ ಅಂತ ಪ್ರತಾಪ್ ಅವ್ರು ಹೇಳ್ತಾರೆ. ಆಗ ದೀಪಕ್, ಹೌದು ಸರ್, ರಾಜೇಶ್ವರಿಯವರು ಹೇಳಿದ್ದಕ್ಕೆ ನಾನು ಇದನ್ನೆಲ್ಲ ಮಾಡಿದ್ದು. ನಾನು ಅಂಜಲಿ ಹಿಂದೆ ಬಿದ್ದೆ. ತಂದೆ ತಾಯಿ ಪ್ರೀತಿ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಅಂಜಲಿ ತೋರಿಸಿ ನಿಜವಾದ ಪ್ರೀತಿ ನನಗೆ ಅರ್ಥ ಆಗಲೇ ಇಲ್ಲ. ಅಂಜಲಿನ ನಡು ನೀರಲ್ಲಿ ಕೈ ಬಿಟ್ಟು ಹೋದೆ ನಾನು. ಮನಸ್ಸಿನ ಮೂಲೆಯಲ್ಲಿ ಅಂಜಲಿ ಮತ್ತು ನನ್ನ ಮಗಳ ನೆನಪು ಕಾಡ್ತಾ ಇತ್ತು. ಎಲ್ಲೋ ಇದ್ದ ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ ಈ ಸುಬ್ಬು ಅವರು. ಸಂಬಂಧ ಅಂದರೆ ಏನು, ಜೀವನ ಅಂದರೆ ಏನು ಅಂತ ನನಗೆ ಅರ್ಥ ಮಾಡಿಸಿದ್ರು. ಈ ಮಗು ಬಂದು ನನ್ನ ಅಪ್ಪ ಅಂತ ತಪ್ಕೊಂತಲ್ಲ, ಆಗಲೇ ನನ್ನ ಜೀವನ ಸಾರ್ಥಕ ಅಂತ ಅನ್ನಿಸ್ತು. ಈಗ ನನ್ನ ಹೆಂಡತಿ ಮತ್ತು ಮಗಳಿಗೋಸ್ಕರ ಹೊಸದಾಗಿ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋ ತಪ್ಪಿಗೆ ನೀವು ನನ್ನ ಜೈಲ್ಗೆ ಹಾಕ್ಸಿದ್ರು ಪರವಾಗಿಲ್ಲ, ಸಾಯೋ ತನಕ ಅಂಜಲಿ ನೆನಪಲ್ಲೇ ಬದುಕ್ತೀನಿ. ಅಂಜಲಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಮಂಡಿ ಊರಿ ಕ್ಷಮೆ ಕೇಳ್ತಾರೆ. ಅಂಜಲಿ ಹೇಳ್ತಾ ಇರ್ತಾರೆ. ಆಗ ಪ್ರತಾಪ್ ಅವರು ಮುಂದೆ ಬರ್ತಾರೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನಿನ್ನ ಮಾತಲ್ಲಿ ಒಳ್ಳೆತನ ಕಾಣ್ತಾ ಇದೆ. ನೀನು ಅನಾಥ ಅಂತ ಹೇಳ್ತಾ ಇದೀಯಾ. ಜೀವನೋಪಾಯಕ್ಕೋಸ್ಕರ ಈ ದಾರಿ ಹುಡ್ಕೊಂಡಿದ್ಯಾ ಅನ್ನೋದನ್ನು ನಾನು ನಂಬ್ತೀನಿ. ಇನ್ಮುಂದೆ ನೀನು ಅನಾಥ ಅಲ್ಲ, ನಿನಗೆ ಅಂತ ನಾವೆಲ್ಲ ಇದ್ದೀವಿ. ಅದು ಅಲ್ಲದೆ ನಮ್ಮ ಸುಬ್ಬು ಮಾತನ್ನ ಕೇಳಿ ನೀನು ಇಲ್ಲಿ ತನಕ ಬಂದಿದ್ಯಾ ಅಂದಮೇಲೆ ನಿನ್ನನ್ನು ನಾವು ನಂಬ್ತೀವಿ. ನೀನು ಇನ್ಮುಂದೆ ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಿನಗೋಸ್ಕರ ಅಂತ ನಾವೆಲ್ಲ ಇದ್ದೀವಿ. ಇನ್ಮುಂದೆ ನೀನು ಅನಾಥ ಅಲ್ಲ, ನೀನು ಇಲ್ಲೇ ನಮ್ಮ ಜೊತೆನೇ ಇದ್ಬಿಡು ಅಂತ ಹೇಳ್ತಾರೆ. ಅಂಜಲಿ ಅವರ ಅಪ್ಪನ ತಪ್ಕೊಂಡು ಅಳ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಸೋಮ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದೆ ವಿಡಿಯೋಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.